ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್. ಎಲ್ರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೆ ಹೋಳಿ ಹುಣ್ಣಿಮೆಯ ಎನರ್ಜಿಸ್ ಹೇಗಿರಲಿದೆ, ನಿಮ್ಮ ಲೈಫಲ್ಲಿ ಯಾವ ರೀತಿಯ ಸೈಕಲ್ ಎಂಡ್ ಆಗಿ ಯಾವ ರೀತಿಯ ಒಂದು ನ್ಯೂ ಸೈಕಲ್ ಬಿಗಿನಿಂಗ್ ಆಗ್ತಾ ಇದೆ ಅಂಥೇಳಿ ಇದು ಒಂದು ಪಿಕ್ ಕಾರ್ಡ್ ರೀಡಿಂಗ್. ಸೊ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 2 ಹೀಲಿಂಗ್ ಮಾಂಕ್ಸ್ ಇದೆ, ಬುದ್ಧ ಮಾಂಕ್ ಇದೆ. ಇದೆರಡರಲ್ಲಿ ಯಾವುದಾದ್ರು ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಮೆಡಿಟೇಷನ್ ಮಾಡಿ ನಿಮ್ಗೆ ಯಾವ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಯಾವ ಒಂದು ನೆಗೆಟಿವ್ ಸೈಕಲ್, ಯಾವ ವಿಚಾರದಲ್ಲಿ ನೆಗೆಟಿವ್ ಸೈಕಲ್ ಎಂಡ್ ಆಗ್ತಾ ಇರ್ಬೋದು ಆ್ಯಂಡ್ ಪಾಸಿಟಿವಿಟಿ ಬರ್ತಾ ಇದೆ ಅನ್ನೋದನ್ನು ನೀವು ಯೂನಿವರ್ಸ್ ಮೂಲಕ ಗೈಡೆನ್ಸನ್ನು ತಿಳ್ಕೊಬೋದು. ಓಕೆನಾ? ಸೊ ಒಂದು ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಫೈಲ್ 1, ಇದು ಫೈಲ್ 2. ಓಕೆನಾ? ಸೊ ಯಾವುದು ನಿಮಗೆ ಹೆಚ್ಚಿಗೆ ಅಟ್ರ್ಯಾಕ್ಟ್ ಆಗ್ತಿದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒಂದು ಪಕ್ಷ ನಿಮಗೆ 50-50 ಎನರ್ಜೀಸ್ ಕೂಡ ಆಗೋ ಸಾಧ್ಯತೆ ಇದೆ. ಸೊ ನೀವು ಬೇಕಾದರೆ 2 ಫೈಲನ್ನು ಕೂಡ ನೋಡ್ಕೋಬೋದು. ಯಾವುದಾದ್ರೂ ಒಂದು ರೆಸನೇಟ್ ಆಗಿಲ್ಲ ಅಂದರೆ ಇನ್ನೊಂದನ್ನು ಸೆಲೆಕ್ಟ್ ಮಾಡಿ ನೋಡ್ಬೋದು. ಓಕೆನಾ? ಎನರ್ಜೀಸು ಹಾಗೂ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಓಕೆನಾ? ಓಕೆ, ಬನ್ನಿ. ಇದನ್ನ ನಾನು ಈ ಕಡೆ ಇಡ್ತೀನಿ. ಓಕೆ, ಬನ್ನಿ. ಯಾರು ಫೈಲ್ 1ಅನ್ನು ಸೆಲೆಕ್ಟ್ ಮಾಡಿದ್ದೀರಾ, ಆರೆಂಜ್ ಕಲರ್ ಮಾಂಕನ್ನು ಸೆಲೆಕ್ಟ್ ಮಾಡಿದ್ದೀರಾ, ನೀವು ಬಯಸ್ತಾ ಇರೋದು ಮೆಂಟಲ್ ಪೀಸ್. ತುಂಬ ಟೈಮಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಮೆಂಟಲ್ ಇಶ್ಯೂಸಿಂದ, ಪಾಸ್ಟ್ ಲೈಫ್ ಬಗ್ಗೆ ಓವರ್ ಥಿಂಕಿಂಗ್. ಓಕೆ? ಆಮೇಲೆ ಬೇರೆಯವ್ರಿಗೆ ಜೊತೆಗೆ ಕಂಪೇರ್ ಮಾಡ್ಕೊಳ್ಳೋ ಎನರ್ಜಿ. ಓಕೆ? ನಿಮ್ಮನ್ನು ನೀವು ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡುವಂತಹ ಎನರ್ಜೀಸಲ್ಲಿ ನೀವು ಇರೋದು. ಆ್ಯಂಡ್ ಫೈನಾನ್ಸಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ, ಸ್ಟ್ರಗಲ್ ಮಾಡ್ತಾಯಿದ್ದೀರಾ, ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ರಾತ್ರಿ ನಿದ್ದೆ ಬರದೇ ಇರೋದು, ಆಮೇಲೆ ಓವರ್ ಥಿಂಕಿಂಗ್ ಮಾಡೋದು, ಆಮೇಲೆ ಹೆಚ್ಚು ಮೊಬೈಲ್ ನೋಡ್ತಾ ನೈಟ್ ಟೈಮನ್ನು ಕಳೀತಾ ಇದ್ದೀರಾ. ಯಾವಾಗೋ ಮಲ್ಕೊಳ್ತೀರಾ, 3 ಗಂಟೆಗೋ 4 ಗಂಟೆಗೋ ಮಲ್ಕೊಳ್ತೀರಾ. ಆಮೇಲೆ ಮತ್ತೆ ಒಂದು 2-3 ತಾಸು ನಿದ್ದೆ ಆಗಿದ ತಕ್ಷಣ ಮತ್ತೆ ಎದ್ದೇಳಬೇಡ ಅಂತ ಜರ್ನಿ. ಆಮೇಲೆ ಗಡಿಬಿಡಿ ಜರ್ನಿ ಅಂದರೆ ಮನಸ್ಸಿಗೆ ತಳಮಳ ಇರೋ ಅಂತಹ ಎನರ್ಜೀಸನ್ನು ಹೊಂದಿದ್ದೀರಾ.
ಓಕೆ, ಆ ಒಂದು ಎನರ್ಜೀಸು, ಆ ಒಂದು ಸೈಕಲ್ಲು ಎಂಡ್ ಆಗ್ತಾ ಇದೆ. ಓಕೆನಾ? ಅಂದರೆ ಯಾರೋ ನಿಮಗೆ ಚೀಟ್ ಮಾಡಿದ್ದಾರೆ, ಅದ್ರ ಮೂಲಕ ನಿಮಗೆ ಎಮೋಷ್ನಲ್ ಹರ್ಟ್ ಆಗಿದೆ. ಓಕೆ, ಆ್ಯಂಡ್ ಆಲ್ಸೋ ನೀವು ಅದನ್ನೆಲ್ಲವನ್ನು ಕಂಪೇರ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಜೊತೆಗೆ. ನಿಮ್ಮ ಒಂದು ನಡವಳಿಕೆ, ಆ ವ್ಯಕ್ತಿಯ ನಡವಳಿಕೆ, ಪಾಸ್ಟನ್ನು ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ನೀವು ಬೇರೆಯವರನ್ನು ಕಂಪೇರ್ ಮಾಡ್ತಾ ಇದ್ದೀರಾ. ಬೇರೆಯವರನ್ನು ಏನು ಕಂಪೇರ್ ಮಾಡ್ತಾ ಇದ್ದೀರಾ ಅಂತಂದರೆ, ಎಷ್ಟೊಂದು ಜನರ ಲೈಫಲ್ಲೂ ಕೂಡ ಇದೇ ಥರ ಆಗಿರುತ್ತೆ. ಬಟ್ ಅವರು ಅದನ್ನೆಲ್ಲ ಮರ್ತು ಬಿಟ್ಟು ಮುಂದೆ ಸಾಗ್ತಾ ಇದ್ದಾರೆ. ಈ ರೀತಿಯ ಕಂಪ್ಯಾರಿಸನ್ ಕೂಡ ಇದೆ. ಇನ್ನು ಕೆಲವರಲ್ಲಿ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತಂದರೆ, ಅವರಷ್ಟು ಕೆಟ್ಟದ್ದು ಮಾಡಿದ್ರೂ ಅವ್ರು ಚೆನ್ನಾಗಿದ್ದಾರೆ, ನಾನು ಏನೂ ತಪ್ಪು ಮಾಡಿಲ್ಲ, ನಾನೆಲ್ಲವೂ ಸರಿ ಇದ್ದೀನಿ, ಬಟ್ ನನಗೆ ನ್ಯಾಯ ಸಿಗ್ತಾ ಇಲ್ಲ, ನನಗೇ ಹರ್ಟ್ ಆಗ್ತಾ ಇದೆ, ನನಗೆ ಯಾಕೆ ಹೀಗಾಗ್ತಾ ಇದೆ, ಈ ಥರ ಓವರ್ ಥಿಂಕಿಂಗ್. ನೀವು ದೇವರನ್ನು ದೂಷಿಸ್ತಾ ಇರೋ ಎನರ್ಜಿ ಕಾಣ್ತಾ ಇದೆ. ದೇವರನ್ನು ದೂಷಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಇದು ಒಮ್ಮೊಮ್ಮೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮಸ್ ಇಶ್ಯೂಸಿಂದನೇ ನಿಮ್ಮ ಲೈಫಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಗೆ ಹರ್ಟ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ಎನರ್ಜೀಸ್ ಏನು ಅಂದರೆ, ಕ್ಷಮೆ ಪ್ರಾರ್ಥನೆ ಕೇಳಿ. ದ್ವೇಷ ಭಾವ ಇದ್ದರೆ ದ್ವೇಷ ಭಾವವನ್ನು ಮರೆತು ಬಾಳಿ. ಓಕೆ, ಅವರನ್ನು ಕ್ಷಮಿಸಿ. ಜೊತೆಗೆ ನಿಮಗೂ ಕೂಡ ತುಂಬ ಹರ್ಟ್ ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿಯನ್ನು, ಅಥವಾ ಆ ಒಂದು ಸಿಚುವೇಶನನ್ನು ನೆನೆಸ್ಕೊಂಡು ಹತ್ತಿರೋದಾಗಿರ್ಬೋದು, ಕೊರಗಿರೋದಾಗಿರ್ಬೋದು. ಅದರಿಂದ ನಿಮ್ಮ ಹೆಲ್ತ್ ಮೇಲೆ ಅಸರಾಗಿದೆ, ಹೆಲ್ತ್ ಮೇಲೆ ಎಫೆಕ್ಟ್ ಆಗಿದೆ. ಹಾಗಾಗಿ ಏನಾಗ್ತಾ ಇದೆ, ನಿಮಗೆ ನೀವೇ ತೊಂದರೆ ಕೊಟ್ಕೊಂಡ್ರಲ್ವಾ. ಹಾಗಾಗಿ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು, ನಿಮ್ಮನ್ನು ನೀವು ಕ್ಷಮೆ ಕೇಳಿಕೊಂಡು ಕ್ಷಮಿಸಿ, ಮತ್ತು ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ಅಥವಾ ಒಂದು ಸಿಚುವೇಶನನ್ನು ಮರೆತು ನೀವು ಮುಂದೆ ಸಾಗುವಂತಹ ಎನರ್ಜೀಸು ಈ ಒಂದು ಹೋಳಿ ಹುಣ್ಣಿಮೆಗೆ ನಿಮಗೆ ಬರ್ತಾ ಇರೋಂಥ ಬ್ಯೂಟಿಫುಲ್ ಎನರ್ಜೀಸು. ಓಕೆನಾ? ಅಂದರೆ ಈಗ ನೀವು ಅದನ್ನೆಲ್ಲ ಮರೆತು ಮುಂದೆ ಸಾಗೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ನೀವು ಹೆದರೋ ಅವಶ್ಯಕತೆ ಇಲ್ಲ. ಇವಾಗ ನೀವು ಡಿವೈನ್ ಮೇಲೆ ಕಂಪ್ಲೀಟಾಗಿ 100% ನಂಬಿಕೆ ಇಟ್ಕೊಂಡು ಮುಂದೆ ಸಾಗೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ಆ ಯೋಚನೆಗೆ ನೀವು ಬರ್ತೀರಾ ಇನ್ನು ನೆಕ್ಸ್ಟು. ಓಕೆನಾ? ಈ ಹೋಳಿ ಹುಣ್ಣಿಮೆಯಿಂದ ನೆಕ್ಸ್ಟ್ ನಿಮ್ಮ ಮೈಂಡು ಹೀಲ್ ಆಗುತ್ತೆ, ಮೆಂಟಲ್ ಇಶ್ಯೂಸ್ ಹೀಲ್ ಆಗುತ್ತೆ, ಮಾನಸಿಕ ಶಾಂತಿ ನಿಮಗೆ ಸಿಗ್ತಾ ಇದೆ, ಎಮೋಷ್ನಲಿ ಹೀಲಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ. ಆ ಒಂದು ಎನರ್ಜೀಸಿಂದ ಹೊರಗಡೆ ಬರೋಕ್ಕೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ. ಆ ಒಂದು ಎನರ್ಜೀಸಿಂದ ನೀವು ಕಟ್ ಮಾಡಿಕೊಂಡು ಹ್ಯಾಪಿ ಎನರ್ಜಿಗೆ ಬರ್ತಾ ಇದ್ದೀರಾ. ಇಲ್ಲಿ ನೋಡಿ, ಕಿಂಗ್ ಆಫ್ ಕಪ್ಸ್ ಎನರ್ಜಿ ಬಂದಿದೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ. ಅಂದರೆ ಈ ಎಲ್ಲ ನೆಗೆಟಿವ್ ಸೈಕಲ್ಲು ನಿಮ್ಮ ಲೈಫಲ್ಲಿ ಎಂಡ್ ಆಗ್ತಾ ಇದೆ. ಮಾನಸಿಕ ತಳಮಳ ಎಂಡ್ ಆಗ್ತಾ ಇದೆ. ಮೆಂಟಲಿ ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ, ಎಮೋಷ್ನಲಿ ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ, ಹೆಲ್ತನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ, ರಿಕವರಿ ಆಗ್ತಾ ಇದ್ದೀರಾ. ಓಕೆ, ಆಮೇಲೆ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಸ್ಟಕ್ ಇದ್ದು ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಒದ್ದಾಡ್ತಾ ಇದ್ರಲ್ಲ, ಸೊ ಇನ್ನು ನೆಕ್ಸ್ಟ್ ಫೈನಾನ್ಷಿಯಲಿನೂ ಕೂಡ ನೀವು ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದೀರಾ. ಓವರಾಲ್ ಆಗಿ ನೆಗೆಟಿವ್ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಎಂಡ್ ಆಗ್ತಾ ಇದೆ. ಸೊ ಈ ಒಂದು ಎಂಡ್ ಆಗೋಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ಕಷ್ಟಪಡಲೇಬೇಕು. ಓಕೆ, ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಬೇಕು, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡ್ಕೋಬೇಕು. ಓಕೆ, ಆಗೋಗಿದ್ನೆಲ್ಲ ಮರೆತುಬಿಟ್ಟು ನೀವು ರಿಲೀಸ್ ಮಾಡಬೇಕು. ಎಲ್ಲ ಬ್ಲಾಕೇಜಸ್ನ ರಿಲೀಸ್ ಮಾಡ್ಕೊಂಡು ಹೋದರೆ ಈ ಎನರ್ಜಿಸಿಗೆ ನೀವು ಬಂದೇ ಬರ್ತೀರಾ. ಸರಿನಾ? ಸೊ ನಿಮಗೆ ಬೇಕಾಗಿರೋದೇನು, ಮಾನಸಿಕ ಶಾಂತಿ, ನೆಮ್ಮದಿ, ಆತ್ಮತೃಪ್ತಿ. ಓಕೆ, ಲೈಫಲ್ಲಿ ಎಲ್ಲವೂ ಬ್ಯಾಲೆನ್ಸ್ ಆಗಿ ಮುಂದೆ ಸಾಗಬೇಕು, ಮುಂದೆ ಹೋಗಬೇಕು, ಹಿಂದೆ ನಾನು ತಿರುಗಿ ನೋಡಬಾರ್ದು. ಆ ಎನರ್ಜಿಸಿಗೆ ನೀವು ಇನ್ನು ಈ ನೆಕ್ಸ್ಟ್ ಹೋಳಿ ಹುಣ್ಣಿಮೆಯ ಎನರ್ಜೀಸು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆಲ್ ದ ಬೆಸ್ಟ್. ಎಲ್ಲ ಗುಡ್ ನ್ಯೂಸ್ ಇದೆ ನಿಮಗೆ ಇದರಲ್ಲಿ. ಓಕೆನಾ? ಸೊ ಒಳ್ಳೆಯದಾಗಲಿ. ಹಿಂದೆ ನೀವೇನು ಪಾಠ ಕಲ್ತಿದ್ದೀರಾ ಅದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಯಾರು ನಿಮಗೆ ಪಾಠ ಕಲಿಸಿದಾರೋ ಅವ್ರನ್ನೂ ಮರೆಯೋ ಅವಶ್ಯಕತೆ ಇಲ್ಲ. ಬಟ್ ನೀವು ಆ ಸಿಚುವೇಶನು ಮತ್ತು ಆ ವ್ಯಕ್ತಿನ ಮರಿಬೇಕು. ಆದರೆ ಅವರಿಂದ ಕಲ್ತಿರತಕ್ಕಂಥ ಪಾಠವನ್ನು ಮರಿಬಾರ್ದು. ಯಾಕೆಂದರೆ ಮುಂದೆನೂ ಕೂಡ ಮತ್ತೆ ಅದೇ ಥರ ಸ್ಟ್ರಗಲ್ ಬಂದವಾಗ ನೀವು ಫೇಸ್ ಮಾಡೋಕ್ಕೆ ರೆಡಿ ಆಗಬೇಕು. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಈ ಒಂದು ಹುಣ್ಣಿಮೆಯ ದಿನ. ಸೊ ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಿಸಿ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಆಲ್ ದ ಬೆಸ್ಟ್. ಈ ವಿಡಿಯೋ ಇಷ್ಟ ಆಯಿತು. ಈ ಎನರ್ಜೀಸ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ನಾನು ಈ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ತೀನಿ. ಇಂಗ್ಲೀಷೆಲ್ಲರೂ ಟೈಪ್ ಮಾಡಿ, ಕನ್ನಡದಲ್ಲಾರು ಟೈಪ್ ಮಾಡ್ಕೊಳ್ಳಿ. ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಓಕೆನಾ? ಹಾಗೆ ಲೈಕ್ ಮಾಡಿ ಮತ್ತು ಈ ಒಂದು ಬ್ಯೂಟಿಫುಲ್ ಎನರ್ಜೀಸ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ವಿಡಿಯೋ ನೋಡ್ತಾ ಇದ್ರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿನಾ? ನಿಮಗೆ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಸೆಷನನ್ನು ಬುಕ್ ಮಾಡ್ಕೋಬೋದು. ನಿಮಗೆ ಮೆಸೇಜ್ ಥ್ರೂ ಬೇಕಾ, ಕಾಲ್ ಥ್ರೂ ಬೇಕಾ ಅಂತೇಳಿ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ. ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ನಮಸ್ತೆ ವೀಕ್ಷಕರೇ. ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೋಳಿ ಹುಣ್ಣಿಮೆಯಿಂದಾಗಿ ನಿಮ್ಮ ಲೈಫಲ್ಲಿ ಯಾವ ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗ್ತಾ ಇದೆ,
ಯಾವ ರೀತಿ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಈ ಡಿವೈನ್ ಡೆಕ್ ಮೂಲಕ ಯೂನಿವರ್ಸ್ ಗೈಡೆನ್ಸನ್ನು ನೋಡೋಣ. ಓಕೆ, ಮೆಡಿಟೇಷನ್ ಮಾಡಿ ಎನರ್ಜಿ ನಿಮಗೆ ಹೊಂದುವಂತೆ ಪ್ರಾರ್ಥನೆ ಮಾಡಿ ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಕೊಡಿ. ನನಗೆ ನನ್ನ ಲೈಫಲ್ಲಿ ಇರೋಂಥ ಸಿಚುವೇಶನ್ ಯಾವುದು ಎಂಡ್ ಆಗ್ತಾ ಇದೆ ಅನ್ನೋದನ್ನು ತಿಳಿಸಿ ಯೂನಿವರ್ಸ್ ಅಂತೇಳಿ ಪ್ರೇ ಮಾಡಿ. ವಿಡಿಯೋ ರೆಸನೇಟ್ ಆದರೆ ಓಕೆ ಲೈಕ್ ಮಾಡೋದನ್ನು ಮರಿಬಾರ್ದು. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಒಂದು ಬ್ಯೂಟಿಫುಲ್, ಎಲ್ರಿಗೂ ಎಷ್ಟೊಂದು ಜನಕ್ಕೆ ಟ್ಯಾರೋ ಅಂದರೆ ಏನಂತಲೇ ಗೊತ್ತಿಲ್ಲ, ಟ್ಯಾರೋ ಗೈಡೆನ್ಸ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಅಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಓಕೆನಾ? ಹಾಗೆ ನ್ಯೂ ವ್ಯೂವರ್ಸ್ ಆಗಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ಈ ಒಂದು ಫೈಲ್ ಸೆಲೆಕ್ಷನಲ್ಲಿ ನಿಮ್ಗೆ ಏನಾದ್ರು ಎನರ್ಜಿ ರೆಸನೇಟ್ ಆಗಿಲ್ಲ ಅಂದರೆ ಫೈಲ್ 1 ನೋಡಿ. ಓಕೆನಾ? ಯಾಕಂದರೆ ಒಮ್ಮೊಮ್ಮೆ ಕನ್ಫ್ಯೂಷನ್ ಸಿಚುವೇಶನ್ ಇರ್ತೀರಿ. ಯಾಕಂದರೆ ಇಲ್ಲಿ ಕಾರ್ಡ್ ಕೂಡ ಅದೇ ಬಂದಿದೆ, ಕನ್ಫ್ಯೂಷನ್ 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 ಎನರ್ಜೀಸ್. ನಿಮ್ಮ ಒಂದು ಎನರ್ಜೀಸ್ ಹೇಳೋದಾದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿನೇ ಇಶ್ಯೂಸ್ ಜಾಸ್ತಿ ಕಾಣ್ತಾ ಇದೆ. ಒಬ್ಬರು ಹೇಳಿದ್ದಕ್ಕೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ. ನೀವು ಕರೆಕ್ಟ್ ಇದ್ದೀರಾ ಅಂತ ನಿಮ್ಮ ಪರವಾಗಿದ್ದರೆ ಇನ್ನು ನಿಮ್ಮ ಆಪೋಸಿಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ ಅವರು ಅವ್ರದ್ದೇ ದೃಷ್ಟಿಕೋನದಲ್ಲಿ ಮಾತನ್ನು ವ್ಯಕ್ತಪಡಿಸುವಂತಹ ಎನರ್ಜೀಸ್, ವಾದ ವಿವಾದಗಳು ಹೆಚ್ಚಾಗಿ ಕಾಣ್ತಾ ಇದೆ. ಓಕೆ, ಆಮೇಲೆ ಪಾಸ್ಟ್ ಲೈಫ್ ಕರ್ಮಾಸ್ ನಿಮ್ಮ ಲೈಫಲ್ಲಿ ಎನರ್ಜೀಸ್ ಕಾಣ್ತಾ ಇದೆ. ಆ್ಯಂಡ್ ನೀವು ಏನು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ನನ್ನ ಲೈಫಲ್ಲಿ ಒಳ್ಳೆ ಟೈಮ್, ಒಳ್ಳೆ ಸಮಯ ಯಾವಾಗ ಬರುತ್ತೆ, ಹೇ ದೇವರೇ ನಮ್ಮ ಮೇಲೆ ಕರುಣೆ ತೋರಿಸು, ಕಣ್ಬಿಡಪ್ಪ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಹೆಚ್ಚು ಹೆಚ್ಚು ವಾದ ವಿವಾದಗಳು ಕಾಣ್ತಾ ಇದೆ. ಅದು ನಿಮ್ಮ ಹೆಚ್ಚಿಗೆ ಇಲ್ಲಿ ಕೆಲವರಿಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಜಾಸ್ತಿ ಜಗಳಗಳಾಗ್ತಾ ಇದೆ. ಇನ್ನು ಕೆಲವರಿಗೆ ಹೊರಗಡೆ ಆಫೀಸಲ್ಲಿ ವಾದ ವಿವಾದಗಳ ಕಾಣಿಸ್ತಾ ಇದೆ. ಓಕೆ, ಕೆರಿಯರಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಕೆಲವರಿಗೆ ಹೀಗೆ. ಇನ್ನು ಸ್ಟೂಡೆಂಟಿಗೆ ಏನಪ್ಪ ಅಂದರೆ ಓದ್ತಾ ಇರೋವಂಥ ಸಿಲೆಬಸ್ಸು ಹೆವಿ ಫೀಲ್ ಆಗ್ತಾ ಇದೆ ಇಲ್ಲಿ ಕೆಲವರು ಸ್ಟೂಡೆಂಟಿಗೆ. ಆ ಎನರ್ಜಿ ಜಾಸ್ತಿ, ಒತ್ತಡ ಜಾಸ್ತಿ ಕಾಣಿಸ್ತಾ ಇದೆ. ನೀವು ಉಲ್ಟಾ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ನೀವು ಮೆಡಿಟೇಷನ್ ಮಾಡ್ತೀರಾ, ನಾಲೆಡ್ಜಬಲ್ ಪರ್ಸನ್ನು, ಹೀಲಿಂಗ್ ಮಾಡಲಿಟೀಸ್ನ ಕಲ್ತಿದ್ದೀರಾ, ರೇಖಿ ಕಲ್ತಿರ್ಬೋದು, ಲಾಮಫೇರಾ ಕಲ್ತಿರ್ಬೋದು, ಆಕ್ಯುಪ್ರೆಷರ್ ಪಾಯಿಂಟ್ ಕಲ್ತಿರ್ಬೋದು, ಓಕೆ, ಟ್ಯಾರೋನು ಕಲ್ತಿರ್ಬೋದು. ನಿಮಗೆ ತಕ್ಕ ಮಟ್ಟಿಗೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಬೇಕಾಗಿರ್ತಕ್ಕಂಥ ನಾಲೆಡ್ಜ್ ಇದೆ. ಓಕೆ, ಇಲ್ಲಿ ಎಜುಕೇಟೆಡ್ ಪರ್ಸನ್ಸ್ ಇದ್ದೀರಾ, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಓಕೆ, ಡಬಲ್ ಡಿಗ್ರಿ ಆಗಿರೋಂಥವ್ರಾಗಿರ್ಬೋದು, ಟೀಚರ್ಸ್ ಇದ್ದೀರಾ ಇಲ್ಲಿ. ಓಕೆ, ಯಾವುದೇ ಫೀಲ್ಡಲ್ಲಾದರೂ ಟೀಚರ್ಸ್ ಆಗಿರ್ಬೋದು ನೀವು. ಓಕೆ, ಕೌನ್ಸಿಲರ್ ಆಗಿರ್ಬೋದು. ಓಕೆ, ಇಷ್ಟೆಲ್ಲ ಎನರ್ಜೀಸ್ ಇದ್ದರೂ ಕೂಡ ನೀವು ಖುದ್ದು ಹ್ಯಾಂಗ್ ಆಗಿದ್ದೀರಾ ಅಂದರೆ ಉಲ್ಟಾ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಸಿಚುವೇಶನು ನಿಮ್ಮ ಕಡೆಯಿಂದ ಅಲ್ಲ, ನಿಮ್ಮ ಫ್ಯಾಮಿಲಿ ಕಡೆಯಿಂದ ನೀವು ಸ್ಟ್ರಗಲ್ ಫೀಲ್ ಮಾಡ್ತಾ ಇದ್ದೀರಾ. ನೀವು ಸರಿ ಇದ್ದೀರಾ, ನೀವು ಕರೆಕ್ಟಾಗಿದ್ದೀರಾ, ಸರಿಯಾದ ದಾರಿಗೆ ಆ್ಯಕ್ಷನ್ ತಗೊಳ್ತಾ ಇದ್ದೀರಾ, ನ್ಯಾಯಯುತವಾದಂಥ ಆ್ಯಕ್ಷನನ್ನೇ ತಗೊಳ್ತಾ ಇದ್ದೀರಾ. ಬಟ್ ಫ್ಯಾಮಿಲಿ ಮೆಂಬರ್ಸಿಂದ ಕೆಲವರಿಗೆ, ಇನ್ನು ಕೆಲವರಿಗೆ ಹೊರಗಡೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅಲ್ಲಿಂದ, ಅಂದರೆ ಸೋಷಿಯಲ್ ಆಗಿ ನಿಮಗೆ ಪ್ರಾಬ್ಲಮ್ಸು ಎನರ್ಜಿ ಕಾಣ್ತಾ ಇದೆ. ಇದರಿಂದಾಗಿ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಆ ಕನ್ಫ್ಯೂಸ್ ಎನರ್ಜೀಸು ಎಂಡ್ ಆಗೋ ಸಮಯ ಈಗ ಬರ್ತಾ ಇದೆ. ಓಕೆನಾ? ಈ ಹೋಳಿ ಹುಣ್ಣಿಮೆಗೆ ನಿಮಗೆ ಆ ಒಂದು ಕನ್ಫ್ಯೂಷನ್ ಆಗ್ತಾ ಇತ್ತಲ್ಲ, ಆ ಕನ್ಫ್ಯೂಷನ್ ಎನರ್ಜಿಯಿಂದ ಹೊರಗಡೆ ಬರ್ತಾ ಇದ್ದೀರಾ.
ಕ್ಲಾರಿಟಿ ನಿಮಗೆ ಸಿಗ್ತಾ ಇದೆ. ಹೇಗೆ, ಸಾರಿ ಕಾಲ್ ಬಂತು, ಆಗ ಕಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ಈಗ ಗುರುಗಳ ಮಾರ್ಗದರ್ಶನದ ಮೂಲಕ ಅಥವಾ ನೀವು ಬೇರೆಯವ್ರ ಹತ್ರ ಕನ್ಸಲ್ಟೆಂಟ್ ತಗೊಳ್ಳೋದ್ರ ಮೂಲಕ ನಿಮಗೆ ಒಂದು ಕ್ಲಾರಿಟಿ ಸಿಗತ್ತೆ. ಸೊ ಅದು ಫ್ಯಾಮಿಲಿ ಮೆಂಬರ್ಸ್ ಇಶ್ಯೂಸಿಂದ ಆಗ್ತಾ ಇದೆಯಾ, ಫೈನಾನ್ಷಿಯಲಿ ಅಥವಾ ಕೆರಿಯರಲ್ಲಿ ಇಶ್ಯೂಸ್ ಆಗ್ತಾ ಇದೆಯಾ, ಪರ್ಸ್ನಲ್ ಲೈಫಲ್ಲಿ, ಅಥವಾ ನಿಮಗೇ ಸ್ವಯಂ ಅಂದರೆ ನಿಮ್ಮೊಳಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿದ್ದರೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮಾರ್ಗದರ್ಶನವನ್ನು ಹೆಚ್ಚು ನಾಲೆಡ್ಜನ್ನು ಗೇಯ್ನ್ ಮಾಡಿಕೊಂಡು ಆಮೇಲೆ ಆ್ಯಕ್ಷನನ್ನು ತಗೊಳ್ಳೋದ್ರ ಮೂಲಕ ಏನಾಗುತ್ತೆ, ನಿಮಗೆ ಹೀಲಿಂಗ್ ಆಗುತ್ತೆ. ಓಕೆನಾ. ಇಲ್ಲೇನಪ್ಪ ಅಂದರೆ ಇಲ್ಲಿ ನೋಡಿ, ಇದು ಹೇಗಿದೆ, ಮನುಷ್ಯಂಗೆ ಯಾರೋ ಕಟ್ಟಾಕಿದರೆ ಸುತ್ತ ಕತ್ತಿಗಳಿದೆ ಅಲ್ವಾ, ಸ್ವಾರ್ಡ್ಸ್ ಇದೆ. ಇದು ಏನಾಗ್ತಾ ಇದೆ ಅಂದರೆ, ನೀವು ಸ್ಟಕ್ ಆಗಿರೋದು ನಿಮ್ಮ ಕಡೆಯಿಂದ ಅಲ್ಲ. ಓಕೆ, ಬೇರೆಯವ್ರ ಕಡೆಯಿಂದ ನೀವು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಸ್ವತಂತ್ರತೆ ಇಲ್ಲ. ಬೇರೆಯವ್ರ ಬಗ್ಗೆ ಬೇರೆಯವ್ರು ಹೇಳಿದ್ದನ್ನು ಕೇಳಿ ನೀವು ಸ್ಟಕ್ ಆಗ್ತಾ ಇದ್ದೀರಾ. ಇಲ್ಲಿ ಏನು ಯೂನಿವರ್ಸ್ ಗೈಡ್ ಮಾಡ್ತಾ ಇರೋದು ಅಂತಂದರೆ, ನಿಮ್ಮ ಹೃದಯ ಏನು ಹೇಳತ್ತೋ ಅದನ್ನು ಮಾಡಿ, ನಿಮ್ಮ ಇಂಟ್ಯೂಷನ್ ಏನು ಹೇಳತ್ತೋ ಅದನ್ನು ಮಾಡಿ, ಅದ್ರ ಕಡೆ ಆ್ಯಕ್ಷನ್ ತಗೊಳ್ಳಿ. ನೀವು ಈ ಬಂಧನದಿಂದ ಮುಕ್ತರಾಗಿ, ಫ್ಯಾಮಿಲಿ ಮೆಂಬರ್ಸಿಂದ ಬಂದಿಗೆ ಒಳಗಾಗಿದ್ರೆ ಆ ಬಂಧನವನ್ನು ಬಿಡಿಸ್ಕೊಳ್ಳಿ. ಅಥವಾ ಹೊರಗಡೆ ಕೆರಿಯರಲ್ಲಿ ಹೊರಗಡೆ ವ್ಯಕ್ತಿಗಳ ಮೂಲಕ ಅಥವಾ ವಿಚಾರಗಳ ಮೂಲಕ ನೀವು ಬಂದಿಯಾಗಿದ್ರೆ ಆ ಬಂಧನದಿಂದ ಮುಕ್ತರಾಗಿ, ನೆಗೆಟಿವ್ ಥಿಂಗ್ಸಿಂದ ಮುಕ್ತರಾಗಿ, ನೆಗೆಟಿವ್ ಫೀಲಿಂಗ್ಸಿಂದ ಮುಕ್ತರಾಗಿ, ಅದ್ರ ಜೊತೆಗೆ ಪಾಸ್ಟ್ ಲೈಫ್ ಕರ್ಮಾಸ್ ಇಶ್ಯೂಸ್ ಕೂಡ ಇದೆ. ಹಾಗಾಗಿ ಆ ಇಶ್ಯೂಸನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಅದನ್ನು ಸ್ಟಾರ್ಟ್ ಮಾಡಿದ್ದೇ ಆಗಿದ್ರಲ್ಲಿ ಈ ಹೋಳಿ ಹುಣ್ಣಿಮೆ ದಿನ ಅವೆಲ್ಲವೂ ಕ್ಲೆನ್ಸಿಂಗ್ ಆಗುತ್ತೆ, ರಿಲೀಸ್ ಆಗುತ್ತೆ. ಅವೆಲ್ಲ ರಿಲೀಸ್ ಆಗಿದ ನಂತರ ಏನಾಗುತ್ತೆ, ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಏನಪ್ಪ ಅಂದರೆ ಫೈಲ್ 1ರಲ್ಲಿ ತುಂಬ ಒಳ್ಳೆ ಇತ್ತು. ಓಕೆ, ಎನರ್ಜೀಸ್ ಪಾಸಿಟಿವ್ ಆಗಿ ಬರ್ತಾಯಿತ್ತು. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ. ಯಾಕಂದರೆ ಇನ್ನೊಂದು ಸ್ವಲ್ಪ ದಿನ, ಯಾಕಂದರೆ ನಿಮಗೆ ಅದು ಅರ್ಥ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತೇಳಿ. ಮೈಂಡ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಲ್ವಾ. ಆ ಕ್ಲಾರಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬೆಸ್ಟ್ ನಿಮ್ಮ ಫೇವರಲ್ಲಿ ನಿಮ್ಮ ಒಂದು ಲೈಫ್ ನಿಮಗೆ ಸಿಗತ್ತೆ. ನಿಮ್ಮ ಅಂಗೈಯಲ್ಲಿ ನೀವು ಅಂದ್ಕೊಂಡಂಗೆ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡ್ಬೋದು. ಯಾವ ಎನರ್ಜೀಸಿಂದ, ಆ ಒಂದು ನೆಗೆಟಿವ್ ಸಿಚುವೇಶನಿಂದ ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮನ್ನು ಬಂಧಿಸ್ತಾ ಇದ್ರೆ, ಅಂದರೆ ಕೆಲವ್ರು ಹೇಳ್ತಾರೆ, ಈಗ ನೀವೇನೋ ಹೊರಗಡೆ ಎಲ್ಲೋ ಕೆಲಸಕ್ಕೆ ಹೋಗ್ಬೇಕಂತಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಬಿಡಲ್ಲ ಅಂತಾರೆ, ಹೋಗೋದು ಬೇಡ, ನೀನು ಇಲ್ಲೇ ಕುತ್ಕೊಂಡು ಏನೋ ಮಾಡು ಅಂತಾರೆ. ಸೊ ಅಂಥ ಟೈಮ್ ಬಂದರೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತನ್ನು ಕೇಳೋಂಗಿಲ್ಲ. ನಿಮಗೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನು ಮಾಡಿ. ನಿಮ್ಮ ಕೆರಿಯರ್ ಗ್ರೋತ್ ಚೆನ್ನಾಗಾಗುತ್ತೆ, ನಿಮಗೊಂದು ಸ್ಟೆಬಿಲಿಟಿ ಸಿಗತ್ತೆ ಅಂತಂದರೆ ನೀವು ಹೊರಗಡೆ ಹೋಗಬೇಕಾಗಿರೋ ಪರಿಸ್ಥಿತಿ ಬಂತಂದರೆ ನೀವು ಹೋಗಬೇಕು. ಓಕೆನಾ. ಗುರುಗಳ ಮಾರ್ಗದರ್ಶನ ತಗೊಂಡು ಹೋಗಿ. ಓಕೆನಾ, ಗುರುಗಳ ಮಾರ್ಗದರ್ಶನವನ್ನು ತಗೊಂಡು ಹೋಗಿ ಅನ್ನೋದು ಒಂದು ಇದು ಇದೆ. ಓಕೆನಾ. ಇಲ್ಲಿ ಕೆಲವ್ರದ್ದು ಫ್ಯಾಮಿಲಿ ಮೆಂಬರ್ಸಲ್ಲಿ ತಾಯಿಗೆ ಬೇಗ ನೀವು ಕನೆಕ್ಟ್ ಆಗ್ತೀರಾ. ನಿಮ್ಮ ತಾಯಿ ಮಾತನ್ನು ಕೇಳೋದಾದರೆ ನಿಮಗೆ ನೋಡಿ, ಈಗ ನೀವು ಏನಾದರೂ ತುಂಬ ಸ್ಟಕ್ ಎನರ್ಜಿ ಕಾಣ್ತಾ ಇದ್ದೀರಿ, ಸ್ಟಕ್ ಎನರ್ಜಿ ತುಂಬ ಸ್ಟಕ್, ಯಾವ ಕಡೆಯಿಂದ, ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಅಥವಾ ನಿಮ್ಮ ಕೆರಿಯರಲ್ಲಿ ನೀವು ಆಫೀಸಲ್ಲಿ ವತಿಯಿಂದ ಆಗಿರ್ಬೋದು ಅಥವಾ ಸೋಷಿಯಲ್ ಆಗಿರ್ಬೋದು, ಇದ್ರ ಕಡೆಯಿಂದ ನೀವು ಕನ್ಫ್ಯೂಷನ್ ಆಗ್ತಾಯಿರ. ನಾನು ಏನು ಮಾಡಲಿ ಗೊತ್ತಾಗ್ತಿಲ್ಲ. ದಾರಿ ಇದೆ. ಓಕೆನಾ. ಪ್ರತಿಯೊಂದು ಸಮಸ್ಯೆಗೆ ಸೊಲ್ಯೂಷನ್ ಇದೆ. ಆಯಿತಾ. ಆ ಸೊಲ್ಯೂಷನನ್ನು ನೀವು ಕಂಡುಹಿಡ್ಕೊಳ್ಳಿ. ನೀವು ಬೇಕಾದ್ರೆ ಟ್ಯಾರೋ ಸೆಷನ್ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ತುಂಬ ಕನ್ಫ್ಯೂಷನ್ ಇದ್ದರೆ ಖಂಡಿತವಾಗ್ಲೂ ಟ್ಯಾರೋ ಸೆಷನ್ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ್. ಯಾರಿಗೆ ರೆಸೊನೇಟ್ ಆಗ್ತಾ ಇದೆ ನನಗೂ ಗೊತ್ತಿಲ್ಲ, ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಿಮಗೆ ಅಷ್ಟು ಟಕ್ ಫೀಲ್ ಆಗ್ತಾ ಇದೆ, ನೀವೇನೋ ಕೆಲಸ ಮಾಡ್ಬೇಕಂತಿದ್ರೆ ಅದು ಮಾಡೋಕ್ಕಾಗ್ತಾ ಇಲ್ಲ, ಅದು ನಾನೇನು ಮಾಡಲಿ, ಅದಕ್ಕೋಸ್ಕರ ನೀವು ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ಓಕೆನಾ. ಇದು ಡೀಟೇಲ್ ರೀಡಿಂಗ್ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಒನ್ ವರ್ಡಲ್ಲಿ ಹೇಳೋ ಅಂಥದ್ದೆಲ್ಲ, ತುಂಬ ಡೀಟೇಲಾಗಿ ರೀಡಿಂಗ್ ಬೇಕಾಗುತ್ತೆ. ನೀವು ಡೀಟೇಲ್ ಸೆಷನನ್ನು ಬುಕ್ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಇದೆ. ಓಕೆನಾ. ಈ ಒಂದು ಆಮೇಲೆ ಅನವಶ್ಯಕವಾದ ಒತ್ತಡವನ್ನು ಹೇರ್ಕೊಳ್ಳೋಕೆ ಹೋಗಬೇಡಿ. ತಲೆಯಲ್ಲಾಗಿರ್ಬೋದು ಅನವಶ್ಯಕವಾಗಿ ವಿಚಾರಗಳನ್ನು ಮಾಡಬೇಡಿ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿ. ಓಕೆನಾ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತೇಳಿ 10 ಜನ ಹೇಳಿರೋ 10 ಮಾತನ್ನು ತಲೆಯಲ್ಲಿ ಇಟ್ಕೊಂಡು ಕೊರಗೋಕ್ಕೆ ಹೋಗಬೇಡಿ. ಇದು ನಿಮಗೆ ಸಿಗ್ತಾ ಇರೋ ಡಿವೈನ್ ಗೈಡೆನ್ಸು. ಅನವಶ್ಯಕವಾದಂತಹ ಜವಾಬ್ದಾರಿಯನ್ನು ಹೊತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಆಗಲ್ಲ ಅಂತ ಗೊತ್ತಿದ್ದು ಮಾಡೋಕ್ಕೆ ಹೋದರೆ ನಿಮಗೆ ಪ್ರಾಬ್ಲಮ್ಮು. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ನೇರವಾಗಿ ಆಗಲ್ಲ ಅಂತ ಹೇಳಿಬಿಡಿ. ಫ್ಯಾಮಿಲಿ ಮೆಂಬರ್ಸಿಗಾಗಿರ್ಬೋದು ಅಥವಾ ಹೊರಗಡೆ ನಿಮ್ಮ ಬಾಸಿಗೆ ಆಗಿರ್ಬೋದು. ಆಯಿತಾ. ಯಾರಿಗಾದರೂ ಆಗಿರಲಿ.
ನಿಮ್ಮ ಕೈಯಲ್ಲಿ ಫ್ರೆಂಡ್ಸ್ಗೆ ಆಗಿರ್ಬೋದು, ಓಕೆನಾ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಆಗಲ್ಲ ಅಂತೇಳಿ ನೇರವಾಗಿ ಹೇಳುವಂಥ ಮಾತನ್ನು ನೀವು ಬೆಳೆಸ್ಕೋಬೇಕು. ನಿಮ್ಮನ್ನು ನೀವು ಲವ್ ಮಾಡ್ಕೊಳ್ಳಿ. ನೀವೆಲ್ಲರೂ ಪ್ರೀತಿಸ್ತಾ ಇದ್ದೀರಾ, ಬಟ್ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ, ನಿಮ್ಮನ್ನು ನೀವು ಪ್ರೀತಿಸ್ತಾ ಇಲ್ಲ, ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ನಾಲೆಡ್ಜಬಲ್ ಪರ್ಸನ್, ನೀವು ತುಂಬ ಮೆಚ್ಯೂರ್ಡ್ ಪರ್ಸನ್ ಕಾಣಿಸ್ತಾ ಇದೆ, ಓಕೆನಾ. ಬಟ್ ನೀವು ಆ ಒಂದು ಎನರ್ಜೀಸ್ಗೆ ಸಿಕ್ಕಾಕೊಂಡಿದ್ದೀರಾ. ಆ ಸಿಕ್ಕಾಕೊಂಡಿರೋ ಎನರ್ಜೀಸಿಂದ ಹೊರಗಡೆ ಬರಬೇಕು. ಅದು ರಿಲೀಸ್ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ಟೈಮು ನಿಮ್ಮ ಅಂದರೆ ನೀವು ಈಗ ಸ್ಟಕ್ ಮಾಡಿ ಉಲ್ಟಾ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದನ್ನು ಆಪೋಸಿಟ್ ಯೋಚನೆ ಮಾಡಿ, ಓಕೆನಾ. ನಮ್ಮ ತಂದೆ ಹಿಂಗೆ ಹೇಳ್ತಾರೆ, ನಮ್ಮ ತಾಯಿ ಹಿಂಗೆ ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ ಹಿಂಗೆ ಹೇಳ್ತಾರೆ, ನಮ್ಮ ಟೀಚರ್ ಹಿಂಗೆ ಹೇಳ್ತಿದ್ದಾರೆ, ನಾನು ಯಾರ ಮಾತು ಕೇಳಿ. ಯಾಕಂದರೆ ಎಲ್ಲರೂ ಒಂದೊಂದು ಥರ ಹೇಳ್ತಾ ಇದ್ದಾರೆ. ಎಲ್ಲರದ್ದು ಐದು ಜನ ಇದ್ದರೆ ನೋಡಿ 5 ಬೆರಳು ಬೇರೆ ಬೇರೆ ಥರ ಇದೆ, ಅದ್ರದ್ದು ಕೆಲಸನೂ ಬೇರೆ ಬೇರೆ. ಹಾಗೆ 5 ಜನ 5 ಥರ ಮಾತಾಡಿದ್ರೆ ಓಕೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಇಂಟ್ಯೂಷನ್ ಸ್ಟ್ರಾಂಗ್ ಮಾಡ್ಕೋಬೇಕು, ಬಿಲ್ಡ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಅಥವಾ ಹೀಲಿಂಗ್ ಕಲ್ತಿಲ್ಲ ಅಂದರೆ ಹೀಲಿಂಗ್ ಕಲೀರಿ, ಅಥವಾ ಹೀಲಿಂಗ್ ಕಲಿತು ತುಂಬ ದಿನ ಆಗಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿ ಹೀಲಿಂಗ್ ಮಾಡ್ಕೊಳ್ಳೋದನ್ನು. ಇಂಟ್ಯೂಷನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಇದು ಕ್ಲೆನ್ಸಿಂಗ್ ಟೈಮ್, ಓಕೆನಾ. ಯಾಕಂದರೆ ಇದು ಹೋಳಿ ಹುಣ್ಣಿಮೆ ಅಂತಂದ್ರೆ ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗಿ ಒಂದು ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗುವಂತಹ ಸಮಯ. ಸೊ ನೀವು ನಿಮ್ಮನ್ನು ನೆಗೆಟಿವ್ ಸೈಕಲಿಂದ ಹೊರಗಡೆ ಬನ್ನಿ, ಮೂವ್ ಆನ್ ಆಗಬೇಕು. ನೆಗೆಟಿವ್ ಸೈಕಲಿಂದ, ನೆಗೆಟಿವ್ ಯೋಚನೆಯಿಂದ, ಥಾಟ್ಸಿಂದ, ಓಕೆನಾ. ಸಿಚುಯೇಷನ್ ಯಾವ್ದಾದ್ರು ಆಗಲಿ, ಫೈನಾನ್ಷಿಯಲ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಎಲ್ಲ ವಿಚಾರಕ್ಕೂ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಆ ಸ್ಟ್ರಗಲ್ ಎನರ್ಜಿಯಿಂದ ಹೊರಗಡೆ ಬರಬೇಕು. ಆಮೇಲೆ ನೀವು ಆ ಕಡೆ ಹೊರಗಡೆ ಬಂದಿದ್ದೇ ಆಗಿದ್ದಲ್ಲಿ ನೀವು ಆಮೇಲೆ ಬ್ಯಾಲೆನ್ಸ್ ಲೈಫನ್ನು ಲೀಡ್ ಮಾಡ್ತೀರಾ. ಆಮೇಲೆ ಗುಡ್ ನ್ಯೂಸು, ಗುಡ್ ಆಪರ್ಚುನಿಟೀಸ್, ವಿಕ್ಟ್ರಿ ಎಲ್ಲ ನಿಮಗೆ ಸಿಗ್ತಾ ಇದೆ ಈ ಒಂದು ಹೋಳಿ ಹುಣ್ಣಿಮೆಯ ಎನರ್ಜೀಸಿಂದಾಗಿ, ಸರಿನಾ. ಸೊ ಮೊದಲನೇದಾಗಿ ನೀವು ಆಗಬೇಕಾಗಿರೋದೇನಪ್ಪ ಅಂದರೆ ಓವರ್ ಥಿಂಕಿಂಗ್ ಮಾಡಬಾರ್ದು, ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಏನು ಯೋಚನೆ ಬರ್ತಾಯಿದೆಯೋ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಏನು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಇದೆಯೋ ಅದು ನನ್ನ ಕೈಯಲ್ಲಿ ಆಗ್ತಾ ಇದೆ ಅಂತೇಳಿ ಮಾಡಬೇಕು, ಓಕೆನಾ. ಇದು ನೀವು ಮಾಡ್ತಾ ಹೋಗೋದ್ರಿಂದ ನಿಮಗೆ ಬೆನಿಫಿಟ್ ಇದೆ, ಸರಿನಾ. ಸೊ ಖಂಡಿತವಾಗ್ಲೂ ನಿಮಗೆ ಒಂದು ಬ್ಯಾಡ್ ಸೈಕಲ್ ಎಂಡ್ ಆಗುವಂಥ ಸಮಯ, ಕ್ಲೆನ್ಸಿಂಗ್ ಆಗುವಂಥ ಸಮಯ ಈ ಹೋಳಿ ಹುಣ್ಣಿಮೆಯ ನಂತರ. ಕೆಲವರಿಗೆ 10 ದಿನದ ನಂತರ, ಇನ್ನು ಕೆಲವರಿಗೆ ಅಕ್ಟೋಬರ್ ತಿಂಗಳಲ್ಲಿ, ಇನ್ನು ಕೆಲವರಿಗೆ ಇಲ್ಲಿಂದ 10 ತಿಂಗಳ ನಂತರ ಬೆನಿಫಿಟ್ ಸಿಗತ್ತೆ. ಹೀಲಿಂಗ್ ಆಗ್ತೀರಾ, ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರ್ತೀರಾ, ಸಕ್ಸಸ್ ಸಿಗುತ್ತೆ. ಬ್ಯಾಲೆನ್ಸಿಂಗ್ ಎನರ್ಜಿನ ಮಾಡ್ಕೊಂಡು ಹೋಗಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಇದು ನಿಮಗೆ ವಿಡಿಯೋ ರೆಸನೇಟ್ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಇದು ಎನರ್ಜಿನ ಕ್ಲೈಮ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ, ಯಾಕಂದರೆ ನೆಕ್ಸ್ಟು ಕೂಡ ನೀವು ಕ್ಲೈಮ್ ಮಾಡ್ಕೊಳ್ಳೋದು ಅಂದರೆ ಏನು, ಹೌದು ನಾನು ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡ್ತಾ ಇದ್ದೀನಿ, ಓಕೆ. ನನ್ನ ಲೈಫಲ್ಲಿರೋಂಥ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡ್ತಾ ಇದ್ದೀನಿ ಮತ್ತು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ಕೊತಿದ್ದೀನಿ, ಸಕಾರಾತ್ಮಕ ಶಕ್ತಿಯನ್ನು ಅಥವಾ ಊರ್ಜಾವನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ನೀವು ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ಬೋದು. ಹಾಗೆ ಈ ಒಂದು ಟ್ಯಾರೋ ರೀಡಿಂಗ್ ಅಂದರೆ ಏನು ಅಂತೇಳಿ ಎಷ್ಟೊಂದು ಜನರಿಗೆ ಗೊತ್ತಿರಲ್ಲ. ಹಾಗಾಗಿ ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇದು ಅವರಿಗೂ ಗೈಡೆನ್ಸ್ ಆಗುತ್ತೆ. ಈಗ ನಾನೇ ಫ್ರೀಯಾಗಿ ನಿಮಗೆಲ್ಲ ಒಂದು ಮಾರ್ಗದರ್ಶನ ಸಿಗಲಿ ಅಂತೇಳಿ ಗೈಡೆನ್ಸ್ ಮಾಡ್ತಾ ಇದ್ದೀನಿ ಅಂದಮೇಲೆ, ಸೊ ನೀವು ಒಂದು ಶೇರ್ ಮಾಡೋದ್ರಿಂದ ಬೇರೆಯವ್ರ ಲೈಫಲ್ಲೂ ಚೇಂಜಸ್ ಆಗುತ್ತೆ ಅನ್ನೋದಾದರೆ ಅದನ್ನು ಮಾಡಿ. ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಅವ್ರಿಗೆ ಮಾಡಿ. ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನೀವು ವ್ಯೂವರ್ಸ್ ಆಗಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆನಾ. ನೀವು ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೊಂಡ್ರೆ ಮೇ ಬಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಓಕೆ. ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗು. ಮೇ ಬಿ ಇದು 70% ಅಂತೂ ಖಂಡಿತ ಹೊಂದಿರುತ್ತೆ. ಇದು ಯಾರು ಫೈಲ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ 70-75% ಅಷ್ಟು ನಿಮ್ಮದೇ ಎನರ್ಜೀಸ್ ಇದು. ಸೊ ನಿಮಗೆ ಕ್ಲಾರಿಫಿಕೇಷನ್ ಬೇಕು, ಕ್ಲಾರಿಟಿ ಬೇಕಂದರೆ ಸೆಷನ್ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿಕೊಂಡು ಹೀಲಿಂಗ್ ತಗೊಳ್ಳಿ, ಓಕೆನಾ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ 7 ಕಲರ್ ಕೂಡ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಪ್ರದಾನ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.